ತಾವು ಯಾರ್ಯಾರು ಏನೇನು ಮಾಡ್ತಾ ಇದ್ರಿ ಅದೊಂದು ಸ್ವಲ್ಪ ಮಾಹಿತಿ ಕೊಡಿ. ನಾವು 2 ನಿಮಿಷ ಮಾತಾಡಲಿಲ್ಲ. ಯಾಕೆ ಗೊತ್ತಾ, ನಮ್ಮ ಜನ ನಮ್ಮ ನಾಡು ನಾವು ಇದೇನು KRS ಪಾರ್ಟಿಯವರು ಆಯ್ತಪ್ಪ ಅವ್ರ ಪಾಡ್ಗವ್ರು ಏನೋ ಮಾಡ್ಕೊಂಡಿದ್ದೇವೆ ನಂಬರು ನೆನ್ನೆ ಮೊನ್ನೆ ಎಲ್ಲ ಬಂದಿರೋ ಇನ್ನೂ ಆನೆ ಬಲ ಪಕ್ಷಾತೀತವಾಗಿ ಎಲ್ಲ ಸೇರಿ ಯಾವುದೇ ಸರ್ಕಾರದ ಹಣವನ್ನು ತಗೊಳ್ಳದೆ, ಈಗ ನೀವು ಸಿಕ್ಕಿದ್ರೆ ಅಥವಾ ನೀವು ಒಂದು 500 ರೂಪಾಯಿ ಕೊಡಿ ಹಿಂಗೆ ಕೇಳಿರೋದು. ನೀವು ಯಾವ ಆಟೋದವರು ನಿಮ್ ಕೆಲ ಒಂದು ಮೂಟೆ ಸಿಮೆಂಟ್ ಕೊಡಪ್ಪ, ಈ ಥರ ಎಲ್ಲ ಸೇರಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ಮುಸ್ಲಿಮ್ಸು 40% ದುಡ್ಡು ಕೊಟ್ಟವ್ರೆ. ಈಗ ಅದನ್ನೆಲ್ಲ ನಾನು ಮಾತಾಡ್ತೀನಿ ಸರ್. ನಾವು ನೀವೇನು ಹೇಳಿದ್ರೆ ಅದೇ ರೀತಿ ಜನರ ನಾವು ಪಕ್ಷ ನಡೆಸಬೇಕು, ದೇಣಿಗೆ ಕೊಡ್ರಪ್ಪ, 10 ರೂಪಾಯಿ ಕೊಡ್ರಪ್ಪ, 5 ರೂಪಾಯಿ ಕೊಡ್ರಪ್ಪ ಅಂತ ಇಸ್ಕೊಂಡು ನಮ್ಮ ಸ್ವಂತ ಕೆಲಸ ಕೊಟ್ಟು ನಾವು ಸಾರ್ವಜನಿಕರಿಗೆ ನಾವು ಸೇವೆ ಮಾಡ್ತಾ ಇದೀವಿ. ಇವತ್ತು ಯಾವುದೇ ಪಕ್ಷ ಬಿಜೆಪಿ ಕಾಂಗ್ರೆಸ್ ದಳ ಯಾವುದೇ ರೀತಿ ನಾವು ಅದರೆಲ್ಲ ಹತ್ರಕ್ಕೆ ತಗೊಳ್ಳೋದಿಲ್ಲ. ನಾವು ವಿಷಯಕ್ಕೂ ಹೋಗಲ್ಲ. ಅನೈತಿಕ ಚಟುವಟಿಕೆ ನಡೀತಾ ಇತ್ತು. ಹಾಗಾಗಿ ಊರಿನೆಲ್ಲ ಮಾಡ್ಕೊಂಡು ಫುಲ್ ಇಲ್ಲ, ನಾನು ದಿನನಿತ್ಯ ರಸ್ತೆಯಲ್ಲಿ ಓಡಾಡ್ತಾ ಇದ್ದೆ, ನಾನು ನೋಡ್ತಾ ಇದ್ದೆ. ಆ ರೂಫ್ ಬಿದ್ದೋಯ್ತು ಸರ್. ಅದು 2019 ರೂಫ್ ಬಿದ್ದೋಯ್ತು. ರೂಫ್ ಬಿದ್ದಾಗ ನಮ್ಮ ಹಿಂದೆ ಆದಂತ ಇವರು ಜಿಒ ಆಫೀಸರ್ ಏನ್ ಹೇಳಿದ್ರು, ಸರ್ ಮಕ್ಕಳ ಮೇಲೆ ಬಿದ್ದೋರೆ ನಾ ಜೈಲಿಗೆ ಹೋಗ್ಬೇಕಾಯ್ತದೆ. ಇವರು ಉದಯ್ ಕುಮಾರ್, ನಾ ಜೈಲಿಗೆ ಹೋಗ್ಬೇಕಾಯ್ತದೆ, ನಾನು ಕೈಲಾಸಪುರಂಗೆ ಶಿಫ್ಟ್ ಮಾಡ್ಬಿಡ್ತೀನಿ ಈ ಶಾಲೆನ ಅಂತ ಅಂದ್ರು. ಕೈಲಾಸಪುರಂಗೆ ಶಿಫ್ಟ್ ಮಾಡಿಬಿಟ್ರೆ ಇನ್ನು ತಿಲಕ್ ನಗರ ಗೌರ್ಮೆಂಟ್ ಶಾಲೆ ಓದಂಗಿದೆ. ನಾವು ಆ ಟೈಮಲ್ಲಿ ನಮ್ಮ ಜೊತೆ ಜಗಳಕ್ಕೆ ಬಂದ್ರೆ ಗೊತ್ತಾ, ಟ್ಯಾಂಕ್ ಮಾಡಬೇಕು, ಯಾವುದು ವೈಯಕ್ತಿಕ ಅಲ್ಲ. ಅದಕ್ಕೆ ಹೇಳ್ತಾರೆ ವೈಯಕ್ತಿಕಕ್ಕಲ್ಲ ಸರ್. ಈಗ ಅಲ್ಲಿ 4 ರೂಮು ನಿನ್ನ ಯಾರನ್ನ ಮುಂದೆ ಬಿಟ್ಟಿದ್ರು, ಬಾಡಿಗೆ ಕೊಟ್ಕೊಂಡಿದ್ರು. ತಿಲಕ್ ನಗರ ಫಸ್ಟ್ ಮೇನ್ ರೋಡ್ ಗಂಧಕಡಿ ಉಜ್ಜೋರ್. ಅದು ಒಂದು ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ. ಅದನ್ನ ಅಲ್ಲ ಹೇಳ್ತೀನಿ, ಗಂಧಕಡಿ ಉಜ್ಜೋರ್ಗೆ ಬಾಡಿಗೆ ಕೊಟ್ಕೊಂಡಿದ್ರು. ನಾನು ಹಿಂಗೆ ಹೋದೆ. ಕಾರ್ಪೊರೇಷನ್ ಅಲ್ಲ ನಮ್ಮ ಕಾರ್ಪೊರೇಷನ್ ನಮ್ಮ ಕಾರ್ಪೊರೇಷನ್ ಇಂದ ನಿಮ್ಗೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದು ನೀವೇ ಬಾಡಿಗೆ ಕೊಟ್ಟಿದ್ದು, ಖಾಲಿ ಮಾಡಿಸ್ಯೋ ಇಲ್ವೋ ಅಂತ ನಾನು BO ಅವ್ರಿಗೆ DDOW ಅವ್ರಿಗೆ ಗಲಾಟೆ ಮಾಡಿದೆ. ನನಗೆ ಸ್ಕೂಲ್ ಮಕ್ಕಳು ಇರ್ತಾ ಇದ್ರು. ಇಲ್ಲ ತಿಲಕಕ್ಕೆ ಸರ್ಕಾರಿ ಶಾಲೆನೇ ಹೊಟ್ಟೋಯ್ತು, ಅಲ್ಲಿ ಮರ್ಜಿ ಮಾಡಿದ ತಕ್ಷಣ ಇಲ್ಲಿ ಹೊಟ್ಟೋಯ್ತದೆ. ನಾ ಇಲ್ಲಿ ರೂಮ್ ಕೊಡಮ್ಮ ಹೂ ಅಂತ ಒಪ್ಕೊಂಡ್ರು. ಅದ್ರ ಮನೆಗೆ ಅಲ್ಲಿರೋ ಮಾಮೂಲಿ ಅವ್ರನ್ನ ಕರೆಸ್ಕೊಟ್ಟಿದ್ದೇನೆ. ಹೆಂಗೋ ಬಚ್ಚ ಉಲ್ಟಾ ಸೀದಾ ಸರ್ ನನ್ನ ಮೇಲೆ ಲೋಫರ್ ಹಂಗೆ ಹಿಂಗೇನಾದ್ರು ಸೀದಾ ನಾಗೇಂದ್ರ ಅವ್ರ ಹೋದೆ. ಅಣ್ಣ DDOW ರಾತ್ರಿ ಬೀಗ ಕೊಡ್ತೀನಿ ಹಿಂಗೆ ಮಾಡೋದು. ಅವರು ರಿಲೀವ್ ಲೆಟ್ರ್ ಕೊಟ್ಟರು. 2 ವರ್ಷ ಆಗೈತೆ ಹಿಂದೆ ಹೋಗಮ್ಮ ಅಂತ. ಅಮ್ಮನ ಹತ್ರ ಓಡ್ ಬಂದು ಕೊನೆಗೆ ಆ ಬೀಗ ಇಸ್ಕೊಂಡು ಹಂಗೂ ತೊಂದರೆ ಕೊಟ್ಟರು. ಆ ಬುಟ್ಟಿ ಎಣಿಯೋಕ್ಕೆ ಬುಟ್ಬಿಟ್ಟು ಯಾರನ್ನ ನಮ್ಮ ಅಂದರ್ನ ಬುಟ್ಬಿಟ್ಟು ಪಾಪ ಕಿತ್ಕೊಂಡು ನಡೆಸ್ತೆ ಸರ್ ಶಾಲೆನ. ಆ ಶಾಲೆ ಉಳಿಸ್ಕೊಂಡದಕ್ಕೆ ಇವತ್ತು ಆ ಶಾಲೆ 50 ಮಕ್ಕಳವರಲ್ಲ ಇಲ್ಲಿ ಶಿಫ್ಟ್ ಮಾಡೋಕ್ಕಾಯ್ತಿತ್ತು. ಆ ಶಾಲೆನೇ ಇಲ್ಲ ಅಂದ್ರೆ ನಾವು ಇಲ್ಲಿ ತರಕಾಯ್ತಿತ್ತ. ಆಗ ಅವ್ರೇನು ಮಾಡಿದ್ರು, ಅಲ್ಲಿ ನೀರು ಕುಡಿಯೋಕೆ ಮಾಡ್ಕೊಂಡೆ ಸರ್. ನೀವು 9 ಎಕರೆ ಜಾಗ ಮಡಿಕೊಂಡಿದ್ದೀರ, ಇರೋದು 45 ವಿದ್ಯಾರ್ಥಿಗಳು. ಇಲ್ಲಿ ನೀವು ನೀರು ಸಮಸ್ಯೆ ಅಂತ ಹೊಡೆದಾಡ್ತಿದ್ರ. ನೀವು ಡೈರೆಕ್ಟ್ ಒಂದು ಕನೆಕ್ಷನ್ ನಿಮಗೆ ಎಲ್ಲ ಮಾಡಿಕೊಟ್ಟು ಕೊನೆಗೆ ಅಲ್ಲಿ ಕೂತಿರ್ತಾರಲ್ಲ ಸರ್, ಏನೋ ಅವ್ರು ಹೇಳಬಾರ್ದು ನಿಮ್ಮ ಹತ್ರ. ಅಲ್ಲ ಕಣಯ್ಯ ನೀವೇನಯ್ಯ ಹಿಂಗೆ ಕೇಳ್ತಿದ್ದೀರಾ, ಏನು ನನ್ನ ಮನೆಗೆ ಏನು ಕಾಂಪ್ಲೆಕ್ಸ್ ಕಟ್ಕೊಂಡು ನಾನು ಏನಾರು ಮಾಡ್ತಿದ್ದೀನ? ಆಗ ನಿಮ್ಗೆಲ್ಲರೂ ಮಿಸ್ಲೀಡ್ ಮಾಡಿದ್ರು, ಕರ್ಕೊಬಂದು ನಿಂತ್ಕೊಂಡ್ರು. ಕೊನೆಗೆ ನಿಮ್ಗೆ ಅರಿವಾಯಿತು, ಅದು ನಾವು ಕ್ಲಿಯರ್ ಮಾಡಿಕೊಂಡು ಈಗ ಆ ಸ್ಕೂಲ್ನ ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ಆ ವಿದ್ಯಾರ್ಥಿಗಳನ್ನ 20ನೇ ತಾರೀಕಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ಸರ್. ಆ 50 ಜನ ವಿದ್ಯಾರ್ಥಿನಿಗಳು ಇಲ್ಲದೆ ಹೋಗಿದ್ರೆ ನಾವು ಫೈಟ್ ಮಾಡೋಕ್ಕೆ ಆಯ್ತಿಲ್ಲ. ಅವ್ರು ಕೇಳೋರು ವಿದ್ಯಾರ್ಥಿ ಎಲ್ಲರೂ ಎಲ್ಲಿ ಕರ್ಕೊಂಡ್ ಸೇರ್ತಾರಂತ ಕೇಳಿ ಸ್ಕೂಲು ಅಂತ. ಈಗ 50 ಜನ ವಿದ್ಯಾರ್ಥಿ, ಈಗ ಎಲ್ಲ ನಮ್ಮ ಹಿರಿಕರು, ನಮ್ಮ ನಂದಕುಮಾರ್ ಇವರು ಅಲ್ಲೊಂದು ಅಡುಗೆ ಮನೆ ಮಾಡಿಸಿದ್ರು. ಇವ್ರ ಮೇಲೆ ಒಂದು ಕೇಸ್ ಎಲ್ಲ ಬಿಡ ಬಂದಿದ್ದೀರಾ. ಈಗ ನೋಡಿ ನಾನು ಹೇಳ್ಬಿಡ್ತೀನಿ, ನಾವು ಬಂದಿರೋ ಉದ್ದೇಶ ಇಷ್ಟೇ. ಇವತ್ತು ಸರ್ಕಾರಿ ಶಾಲೆ ಬಿದ್ದೋಗಿದ್ದಂಥ ಶಾಲೆನ ಇವತ್ತು ಇಷ್ಟು ನೀಟಾಗಿ ಮಾಡಿದ್ದಾರೆ. ಯಾರು ಮಾಡಿದ್ರು, ಹೆಂಗ್ ಮಾಡಿದ್ರು, ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಮನ್ಸು ಮಾಡಿದ್ರೆ, ಅಂದ್ರೆ ನಮ್ಮ ಸರ್ಕಾರ ಎಲ್ಲರೂ ಮನ್ಸು ಮಾಡಿದ್ರೆ, ನಮ್ಮ ಸರ್ಕಾರ ಮನ್ಸು ಮಾಡಿದ್ರೆ ಇದ್ರ ಅಪ್ನಾಗ ಮಾಡ್ಬೋದು. ಹೋರಾಟಗಾರರಿಗೆ ಬೆಂಬಲವಾಗಿ ಇದನ್ನ ನಾವು ಈ ರೀತಿ ಒಂದು ಮಾದರಿ ಶಾಲೆನ ಮಾಡಿದಿರಲ್ಲ, ಇದನ್ನ ನಾವು ಸರ್ಕಾರ ಗಮನಕ್ಕೆ, ಸಾರ್ವಜನಿಕರ ಗಮನಕ್ಕೆ ತಂದಾಗ ಲಕ್ಷಾಂತರ ಜನ ನೋಡ್ತಾರೆ, ಅವ್ರ ಗಮನಕ್ಕೆ ಹೋಗುತ್ತೆ, ಸರ್ಕಾರ ಗಮನಕ್ಕೆ ಹೋಗುತ್ತೆ, ಅಧಿಕಾರಿಗಳ ಗಮನಕ್ಕೆ ಹೋಗುತ್ತೆ. ನಾವು ಇದನ್ನ ಮಾಡಬೇಕಾಗಿರೋದು ನಮ್ಮ ಶಾಲೆನ ನಾವು ಉಳಿಸ್ಕೋಬೇಕು. ಈ ರೀತಿ ಮಾಡಿರೋರು ನಿಮ್ಮಂತೆಯವರು ಇದನ್ನ ತಲೆ ಕೆಡಿಸ್ಕೊಂಡು ಮಾಡಿದ್ರೆ ಅದಕ್ಕೆ ನಾವು ತುಂಬಾ ಸಂತೋಷ ಪಡ್ತೀವಿ. ಈ ತರದವ್ರು ಎಲ್ಲಾ ಕಡೆ ಸಾರ್ವಜನಿಕರು ನೀವು ಬೇರೆ ಇನ್ನೊಂದು ಸರ್ಕಾರಿ ಶಾಲೆಗೆ ಬರ್ತೀವಿ ನಾವು ಸಿದ್ದಪ್ಪನವರು ಎಲ್ಲ ಇಲ್ಲೆಲ್ಲ ಇದ್ದಾರೆ ವಾಲಂಟಿಯರ್ ಆಗಿ ಯಾರು ಇದ್ರಲ್ಲಿ ಏನಿಲ್ಲ ಉತ್ಸಾಹ ಸರ್ಕಾರಿ ಶಾಲೆ ಕನ್ನಡ ಶಾಲೆ ಉಳಿಬೇಕು. ಹೌದೌದು, ನಮ್ಮ ಒಂದು ಉದ್ದೇಶ ಇಷ್ಟೇ. ನೀವು ಒಳ್ಳೇದು ಮಾಡಿದ್ದೀರಾ, ಇದನ್ನ ಒಳ್ಳೇದಾಗಬೇಕು, ಸಾರ್ವಜನಿಕ ಗೊತ್ತಾಗಬೇಕು. ಇದೇ ರೀತಿ ಎಲ್ಲ ಕಡೆನೂ ಒಂದು ಮಾದರಿಯಾಗಿರ್ಬೇಕು ಅನ್ನೋದು ನಮ್ಮ ನೋಡಿ.
ನಿಮ್ದು ಅಭಿಪ್ರಾಯ ತಿಳಿಸಿ. ಎಲ್ಲ ಒಂದು 10 ಶಾಲೆ ಉಳಿದಿದೆ ಏನ್ ಸಮಯ? ಹಳೆ ಶಾಲೆನ ನಾನು ನೋಡಿದ್ದೆ. ಈಗ ಸ್ವಲ್ಪ ಹಳೆ ಶಾಲೆ ಏನು ಗೊತ್ತೇ ನೆಲಕ್ಕೆ ಸ್ಟಾಪ್ ಅಲ್ಲಿ ನಿಂತ್ಕೊಂಡು 2-3 ಸತಿ ನೋಡಿದ್ದೀರಾ? ನಾವು ನೋಡಿದ್ವಿ. ಕರೆಕ್ಟ್. ನಾನು ಇಲ್ಲೇ ನಿಂತ್ಕೊಂಡು ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಹೆರಿಟೇಜ್ನು ಉಳಿಸಿದೀವಿ ಸರ್, ಯಾಕೆ ಇವತ್ತು ಪಾರಂಪರಿಕನೂ ಉಳಿಸಿದೆ. ಹೇಳಿದ್ರು ಇದನ್ನೆಲ್ಲ ಕಿತ್ತಾಕದ್ ಬೇಡ, ಪಾರಂಪರಿಕ ಉಳಿಸ್ಕೊಂಡೆ ಅದಕ್ಕೆ ಹೆಂಗೈತೆ ಮತ್ತೆ ಪ್ರತಿ ಒಂದು ನೀವೇನ್ ಮಾಡಿದಿರಿ ಅದು ಒರಿಜಿನಾಲಿಟಿ ಹಂಗೆ ಇದೆ. ಅದನ್ನೇ ನೆನ್ನೆ ಅಬ್ಸರ್ವ್ ಮಾಡ್ಕೊಂಡೆ ನಾನು ಇವತ್ತು ನಮ್ಮ ಪಾರ್ಟಿಯವರು ನಾವು ಬನ್ನಿಲ್ಲ ಅಲ್ಲಿ ಫಸ್ಟ್ ಒಂದು ಅದನ್ನ ಸಾರ್ವಜನಿಕ ನೀವು ಇವತ್ತು ಬರೋದಕ್ಕಿಂತ ನಾಳೆ ಬಂದಿದ್ರೆ ಯಾಕೆಂದ್ರೆ ಒಳಗೆಲ್ಲ ಕರ್ಕೊಂಡೋಗಿ ನಾವು ನಿಮ್ನ ಒಳಗೆ ತಗೊಳ್ಳಿ ಅವ್ರು ವಿಡಿಯೋ ಮಾಡ್ತಾರೆ. ಯಾಕೆ ಪ್ರತಿಯೊಂದು ರೂಮು ಹೆಂಗ್ ಮಾಡಿದೀವಿ ಅನ್ನೋದು ನೀವು ನೋಡ್ಲಿ ಅಂತ ಅಷ್ಟೇ. ಇವತ್ತು ಈಗ ಜಸ್ಟ್ ಮಾಡಿದ್ರೆ ಒಂದ್ ಕೆಲಸ ಮಾಡಿ, ನೀವು ಒಂದು ಒಳಗಡೆ ಒಂದು ವಿಡಿಯೋ ಮಾಡಿ ಕಳಿಸಿ, ನಮ್ಮ ವಿಡಿಯೋಗೆ ನಾವು ನೀವೇ ಬಂದ್ ಮಾಡಿದ್ರೆ ಒಳ್ಳೇದು ಸರ್. ನಾಳೆ ಬರ್ಬೇಕಾ? ಈಗ 1 ಅವರ್ ಮುಂಚೆ ಬಂದಿದ್ರೆ ನಿಮ್ದು ಆದ್ಮೇಲೆ ಪೇಟು ಅಲ್ಲ, ಅವನು ಸ್ವತಃ ಅವ್ರಿಗೆ ಆಸಕ್ತಿ ನನಗೆ ನೋಡಿ ಒಳ್ಳೆ ಕೆಲಸ ನೋಡಿ. ನಾವ್ ಯಾಕಂದ್ರೆ ನಾವು ಹೋರಾಟ ಬಹಳ ಮಾಡ್ತಾ ಇದೀವಿ. ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಪ್ರತಿಯೊಂದು ಶಾಲೆಗಳು ಹೋಗಿ ನಾವು ಮಾಡಿದೀವಿ. ಟಾಯ್ಲೆಟ್ ಇದೆಯಾ, ಏನೇ ಮಕ್ಕಳಿಗೆಲ್ಲ ಸೌಕರ್ಯಗಳಿದೆಯಾ ಇಲ್ವೋ, ಪ್ರತಿಯೊಂದು ಶಾಲೆ ಒಳಗಡೆ ಇನ್ನೊಂದು ಸರ್ ನಮ್ಗೆ ಒಂದು ಟಾಯ್ಲೆಟ್ ಒಂದು ಟಾಯ್ಲೆಟ್ ಮಾಡಬೇಕು. ಇದೊಂದು ಕಾಂಪೌಂಡ್ ಇದನ್ನ ಶಾಶ್ವತ ಬನ್ನಿ ಒಂದು ರೌಂಡ್ ಈಗ ಬನ್ನಿ ಆದಷ್ಟು 5 ವರ್ಷದಲ್ಲಿ ಮಾಡಿ ವಿಜಯ್ ಸ್ಟಾರ್ಟ್. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತೇಳಿ, ನಾನು ಮೈಸೂರು ಜಿಲ್ಲಾಧ್ಯಕ್ಷರ ನಗರ ಘಟಕ. ಇವತ್ತು ತಿಲಕ್ ನಗರದಲ್ಲಿ ಇದೀವಿ. ನಾವು ತಿಲಕ್ ನಗರದ ಒಂದು ಸರ್ಕಾರಿ ಶಾಲೆಯಲ್ಲಿ ಇದೀವಿ. ಇಲ್ಲಿ ಬಂದು ಲೈವ್ ಮಾಡ್ತಿರೋ ಉದ್ದೇಶ ಇಷ್ಟೇ. ಇದು ಬಹಳ ಒಂದು ನಮ್ಮ ತಿಲಕ್ ನಗರದ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದು ಬಹಳ ತುಂಬಾ ಹಳೆ ಶಾಲೆ. ಇದು 125 ವರ್ಷಗಳ ಇತಿಹಾಸ ಇದೆ ಈ ಶಾಲೆಗೆ. ಇದು ನಾನು ದಿನನಿತ್ಯ ಓಡಾಡ್ತಾ ಇದ್ದಂತ ರಸ್ತೆ. ನಿನ್ನೆ ದಿವಸ ನಾನು ಇದೇ ರಸ್ತೆಯಲ್ಲಿ ಹಾದೋಗಂತ ಸಮಯದಲ್ಲಿ ನಾನು ದಿನನಿತ್ಯ ಇದನ್ನ ನನ್ನ ಶಾಲೆನ ಗಮನಿಸ್ತಾ ಇದ್ದೆ. ಆದ್ರೆ ಅದನ್ನ ಇವತ್ತು ನೋಡಿ ನನ್ನ ಕಣ್ ತುಂಬಿಕೊಂಡು ಬಹಳ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ಇವತ್ತು ಒಂದು ಬಿದ್ದೋಗಿದ್ದಂತ ಒಂದು ಇವತ್ತು ಆ ಬಿಲ್ಡಿಂಗ್ಗೆ ಮರುಜೀವ ಕೊಟ್ಟಿದ್ದಾರೆ ಇಲ್ಲಿ ಸ್ಥಳೀಕರು. ಈಗ ಎಲ್ಲಾ ಸ್ಥಳೀಕರು ಇಲ್ಲಿ ಸೇರಿದೀವಿ. ನಮ್ಮ KRS ಪಕ್ಷದ ನಗರ ಘಟಕದ ವತಿಯಿಂದ ಪದಾಧಿಕಾರಿಗಳೆಲ್ಲ ಬಂದಿದೀವಿ. ಈಗ ಆ ಶಾಲೆ ಬಗ್ಗೆ ಸಂಬಂಧಪಟ್ಟಂಗೆ ಯಾರು ಅದನ್ನ ಕೇರ್ ತಗೊಂಡು ಕೆಲಸ ಮಾಡ್ತಾ ಇದಾರೆ ಅನ್ನೋದನ್ನ ಈಗ ಅವರೇ ಸ್ವತಃ ಅವರು ಇದಾರೆ ನಮ್ಮ ಜೊತೆಗೆ. ನಾನು ಅವ್ರನ್ನ ಮಾತಾಡಕ್ಕೆ ಅವ್ರಿಗೆ ಹೇಳ್ತೀನಿ. 2 ಮಾತಾಡ್ತಾರೆ. ಮಾತಾಡಿ ಸರ್ ದಯವಿಟ್ಟು. ನನ್ನ ಹೆಸರು ರಂಗಸ್ವಾಮಿ ಅಂತ, ಮಾಜಿ ನಗರ ಪಾಲಿಕೆ ಸದಸ್ಯ. ನಮ್ಮ ವಾರ್ಡಲ್ಲಿ ನಮ್ಮ ತಿಲಕ್ ನಗರ ವಾರ್ಡಲ್ಲಿ ಶಾಲೆ 125 ವರ್ಷ ಇತಿಹಾಸ ಉಳ್ಳಂತ ಶಾಲೆ ಇದು. ಈ ಹಿಂದೆ ಸ್ವಾತಂತ್ರ್ಯ ಪೂರ್ವ ಇದ್ದಾಗ ಮೆಥಡಿಸ್ ಅನ್ನೋರು ನಡೆಸ್ತಾ ಇದ್ರು ಈ ಶಾಲೆ. ಆಗ್ಲೂ ಕೂಡ ಮಹಾರಾಜರೇ ಅದಕ್ಕೆ ಮೆಥಡಿಸ್ ಅವ್ರು ನಡೆಸ್ತಿದ್ರು. ಮಹಾರಾಜರೇ ಅದಕ್ಕೆ ಸಂಬಳ, ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡ್ತಿದ್ದು. ತದನಂತರ ಸ್ವಾತಂತ್ರ್ಯ ಬಂದ ನಂತರ ಮೆಥಡಿಸ್ ಅವರು ಭಾರತನ ಬಿಟ್ಟು ಹೋದ ನಂತರ ಈ ಶಾಲೆನ ಸರ್ಕಾರ ವಹಿಸ್ಕೊಳ್ತು. ಆಗ್ಲೂ ಕೂಡ ನೀವು ದಾಖಲಾತಿ ಪರಿಶೀಲಿಸಬಹುದು. ಸರ್ಕಾರದಿಂದಾನೇ ಇಲ್ಲಿ ಟೀಚರ್ಸ್ಗೆಲ್ಲ ಸಂಬಳ ಬರ್ತಾ ಇತ್ತು. ಟೀಚರ್ಸ್ ಕೂಡ ಸರ್ಕಾರದಿಂದಾನೇ ಅಪಾಯಿಂಟ್ಮೆಂಟ್ ಆಗಿದ್ದು. ತದನಂತರ 1985ರಲ್ಲಿ ಇಲ್ಲಿದ್ದಂತ ಹೆಡ್ ಮಾಸ್ಟರ್ ಏನೋ ಒಂದು ಚಲನ್ ಮುಖಾಂತರ ಬಾಡಿಗೆಗೆ ಅಂತ ಏನೋ ಇಲ್ಲಿ ಹೆಡ್ ಮಾಸ್ಟರ್ ಏನೋ ಅಡ್ಜಸ್ಟ್ ಮಾಡ್ತಾ ಅದು ಗೊತ್ತಿಲ್ಲ ನಮ್ಗೆ. ಆದ ನಂತರ ಇದು ಬಾಡಿಗೆಗೆ 60 ರೂಪಾಯಿಗೆ ಬಾಡಿಗೆಗೆ ಇದ್ದೀವಿ ಅನ್ನಂಗೆ ಮಾಡಿಸ್ಕೊಂಡು ತದನ ಇದು ನಮಗೆ ಕಾಲದ ನಂತರ ಇದು ನಮ್ಗೆ ಸೇರ್ಬೇಕಾಗಿದ್ದ ಜಾಗ ಅನ್ನೋದನ್ನ ಅವರು ಕೇಸ್ ಹಾಕೊಂಡ್ರು. ಕೇಸ್ ಇದು ಕೂಡ ನಡೀತಾ ಇದೆ. ಅದು ಕೂಡ ಈಗ ಲಾಸ್ಟ್ ಜಡ್ಜ್ಮೆಂಟ್ ಅಲ್ಲಿ ಇದೆ. ಕೇಸ್ ಹಂತದಲ್ಲಿ ಅವ್ರಿಗೆ ಎವಿಡೆನ್ಸ್ ಬಂದಿದೆ. ಎವಿಡೆನ್ಸ್ ಅಲ್ಲಿ ಏನ್ ಕೇಳ್ತಾ ಇದಾರೆ, ನಿಮ್ಮ ಯಾರು ಮೂಲ ದಾಖಲಾತಿ ಒದಗಿಸ್ತೀರಾ ನಾವು ಅವ್ರಿಗೆ ಮಾಡ್ಕೊಡ್ತೀನಿ ಅಂತ ಇದಾರೆ. ಆಗ್ಮೂ ಜಡ್ಜ್ ಕಳೆದ ಬಾರಿ ಕೇಳಿದ್ರು, ನಿಮ್ಗೆ ದಾಖಲಾತಿ ಇದ್ರೆ ಒದಗಿಸ್ಕೊಡಿ ಅಂತ, ಒದಗಿಸ್ಕೊಡ್ತೀನಿ ಅಂತ ಅಂದ್ರು. ಅವ್ರು ಇನ್ನ ಕೂಡ ಅದಕ್ಕೆ ಒದಗಿಸ್ಕೊಟ್ಟಿಲ್ಲ. ಕೊನೆಗೆ ಮೊನ್ನೆ ಏನೋ ಆದಾಗ ಅದನ್ನ ನಾವು ಓರಲ್ ಆಗಿ ಅವ್ರು ಕೇಳಿದ್ರೆ ಒಂದು ದಾಖಲಾತಿ ಇಲ್ಲ ಅಂತಂದ್ರೆ ಹೇಗೆ ಇದು ಇಲ್ಲ ಐತೆ, ಇಲ್ಲ ನಾವು ಓರಲ್ ಆಗಿ ಅದನ್ನ ಮಾಡ್ಕೊಂಡ್ರೆ ಓರಲ್ಲಿ ದೊಡ್ಡ ಜಾಗ ಓರಲ್ ಆಗಿ ಹೆಂಗ್ ಮಾಡ್ಕೊಳ ಆಗತ್ತೆ ಅಂತ ಜಡ್ಜ್ ತಿರ್ಗಾ 6/3/2026 ಕೇಸ್ ಮುಂದಕ್ಕೆ ಹೋಗಿದೆ. ಮತ್ತೆ 2013 ಸ್ಟೇ ಇತ್ತು. ಇದ್ರ ಮೇಲೆ ಆ ಸ್ಟೇ ವೆಕೇಟ್ ಆದ ನಂತರ ಅಲ್ಲಿ ಸರ್ಕಾರ ಅಲ್ಲಿ ಸ್ಟೇಲೇ ಇದೆ. ಏನೈತೆ ಮೇಂಟೆನೆನ್ಸ್ ಮಾಡ್ಕೋಬಹುದು, ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬಹುದು ಅಂತ. ಆದ ನಂತರ ಇದೇನಾಯ್ತು, ತುಂಬಾ ಶೀತಲ ವ್ಯವಸ್ಥೆ ಇತ್ತು ಈ ಬಿಲ್ಡಿಂಗು. ಆಗ ಈ ರೂಫ್ ಬಿದ್ದೋದಾಗ ಏನಾಯ್ತು, ನಾವು ಎಲ್ಲ ಸೇರಿ ನಮ್ಮ ಮಾಜಿ ಕಾರ್ಪೊರೇಟರ್ ಆಗಿರ್ಬೋದು, ನಾವು ಎಲ್ಲರೂ ಸೇರಿ ಈ ಶಾಲೆನ
ನಾವು ಕೈಲಾಸಪುರಂಗೆ ಸಾರ್ವಜನಿಕರು ಹಿರಿಕರು ಸಾರ್ವಜನಿಕರೆಲ್ಲ ಸೇರಿ ಈ ಶಾಲೆನ ಕೈಲಾಸಪುರಂಗೆ ಮರ್ಜ್ ಮಾಡ್ಬಿಟ್ರೆ ಇನ್ ತಿಲಕ್ ನಗರದಲ್ಲಿ ಸರ್ಕಾರಿ ಶಾಲೆನೇ ಹೊರ್ಟೋಗುತ್ತೆ ಅಂತ ನಾವು ಕಳೆದ ಬಾರಿ ಅದು ನಮ್ಮ ದಫನಂ ಸ್ಕೂಲಲ್ಲಿ ನಮ್ಮ ಮಾಜಿ ಶಾಸಕರಾದ ನಾಗೇಂದ್ರ ಅವ್ರನ್ನ ಹಿಡಿದು ನಾವೆಲ್ಲ ಸೇರಿ ಏರಿಯಾದವರು ಅಲ್ಲಿ ಜಾಗ ಇಸ್ಕೊಂಡು ಅಲ್ಲಿ ನಡೆಸ್ತಾ ಇದ್ದು. ಅದಾದ ನಂತರ ಇಲ್ಲಿ ಅವ್ರು ತಿರ್ಗಾ ಇಲ್ಲಿ ಶಾಲೆನೇ ನಡೀತಾ ಇಲ್ಲ, ಇಲ್ಲಿ ಸುಮ್ಮನೆ ಕೇಸ್ ಹಾಕೊಂಡು ಕುಳ್ತಿದ್ದಾರೆ ಅಂತ ಅವರು ಹೇಳೋ ಶುರು ಮಾಡಿದ್ಮೇಲೆ ಯಾಕೆ ಶಾಲೆ ನಡೀತಿಲ್ಲ ಒಂದು ಕೊಠಡಿ ಹಾಗೆ ಬಿಟ್ಕೊಂಡಿದ್ದವರು, ಅದು UKG ನಡ್ಸಕ್ಕೆ ಲಾಸ್ಟು. ಅದು ಬಿಟ್ಕೊಂಡ್ ನಂತರ ಏನ್ ಮಾಡೋದು, ಶಾಲೆನೇ ನಂತರ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡೋದು. ಯಾವುದೇ ಕೇಸ್ ಇದ್ದಂತಗೆ ಸರ್ಕಾರಿ ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರಿಂದ ನಾವೇನ್ ಮಾಡೋದು, ಎಲ್ಲಾ ಸಾರ್ವಜನಿಕರು ಎಲ್ಲಾ ಸೇರಿ ಆಟೋ ಡ್ರೈವರ್ ಇಂದ ಹಿಡಿದು ದೊಡ್ಡ ಆಫೀಸರ್ ತನಕನೂ ಅವ್ರ ಕೈಲಾದಂಥದ್ದು ಕೊಟ್ಟು ಇದುವರೆಗೂ ಈ ಶಾಲೆನ ಅವರ ಅಡಿಲೇ ನಾವು ಎಲ್ಲ ನಮ್ಮ ಸಾರ್ವಜನಿಕ ಹಣದ ಅಡಿಲೇ 10 ರಿಂದ 12 ಲಕ್ಷ ಕಲೆಕ್ಟ್ ಮಾಡಿ ಆಗಿದ್ದಂಥ ಶಾಲೆ ಈ ರೂಪಕ್ಕೆ ತಂದಿದ್ದೀವಿ. ಇದಕ್ಕೆಲ್ಲ ಮೇನ್ ಕಾರಣ ನಮ್ಮ ಹಿರಿಕರಾದಂಥ ಸ್ವಾಮಿ ಅಣ್ಣ ಇರ್ಬೋದು, ಉಮೇಶ್ ಅಣ್ಣ, ನಾಗರಾಜ್ ಅಣ್ಣ, ನಂದಕುಮಾರ್, ಮಾಜಿ ಕಾರ್ಪೊರೇಟ್ರು ಮತ್ತೆ ಮಾಜಿ ಮೇಯರ್ ಅನಂತ ಅಣ್ಣವರು ಎಲ್ಲರ ಸಹಕಾರ ಹಾಗೂ ಅವರ ಪರಿಶ್ರಮದಿಂದ ಇವತ್ತು ಶಾಲೆ ನೀವು ಕೂಡ ಖುಷಿಯಿಂದ ಬಂದು ನೋಡಿ ನಮ್ಮನ್ನ ನಿಂತು ಮಾತಾಡೋಸಂಗೆ ಆಗಿದ್ದೀರಾ. ಆದ್ರಿಂದ ನಾವು ಇಷ್ಟನ್ನ ಮಾತ್ರ ಕೇಳ್ಕೊತೀವಿ, ನಾವು ನಮ್ಗೆ ವೈಯಕ್ತಿಕ ಯಾರಿಗೂ ಇಲ್ಲ, ಈ ಪಕ್ಷ ಭೇದ ಜಾತಿ ಭೇದ ಎಲ್ಲ ಮರೆತು ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಕೂಡ ನಮ್ಗೆ ಹಣ ಕೊಟ್ಟಿದ್ದಾರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ. ಆದ್ರಿಂದ ಶಾಲಾ ಉಳಿಲಿ ಮತ್ತೆ ಶಾಲೆ ಮಕ್ಕಳು ಒಳ್ಳೇದಾಗ್ಲಿ ಅನ್ನೋ ಒಂದು ಇದ್ರಲ್ಲಿ, ಯಾಕೆಂದ್ರೆ ಇಲ್ಲಿ ಎಲ್ಲ ನಮ್ಮ ಈ ಖಾಸಗಿ ಶಾಲೆಗಳೈತೆ. ಒಂದು ಶಾಲೆಗೆ ಸೇರಿಸ್ಬೇಕು ಅಂದ್ರೆ ಒಬ್ಬ ಆಟೋ ಡ್ರೈವರ್ಗೆ 55-60 ಸಾವಿರ ಲಕ್ಷ ಇಲ್ಲದೆ ಇಲ್ಲ. ಈಗ ಅದನ್ನೇ ನಾವು ಇಲ್ಲಿ ಶಾಲೆಯಲ್ಲಿ ಊಟ ಕೊಟ್ಟು ಬಟ್ಟೆ ಕೊಟ್ಟು ಮತ್ತೆ ಇಂಗ್ಲಿಷ್ ಮಾಧ್ಯಮ ಫ್ರೀ ಮಾಡ್ತೀನಿ ಅಂದ್ರೆ ಯಾಕೆ ನಮ್ಮ ಇಲ್ಲಿ ಜನ ಎಲ್ಲ ಮಿಡ್ಲ್ ಕ್ಲಾಸ್ ಇರೋರು ಇಲ್ಲಿ ಖಂಡಿತ ಇಲ್ಲಿ ಜನ ಇದನ್ನು ಸದುಪಯೋಗ ಪಡ್ಕೋತಾರೆ ಅಂತ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ. ಇನ್ನು ಮುಂದೆ ನಮ್ಮ ನಂದಕುಮಾರ್ ಅವ್ರು ಮಾತಾಡ್ತಾರೆ. ಅವರೆಲ್ಲ ಸಂಪೂರ್ಣ ಇವರು ನಂದಕುಮಾರ್ ಅಂತ ಹೇಳಿ ಸ್ಥಳೀಕರು, ಇವರು ಸಹ ಮಾತಾಡ್ತಾರೆ. ನನ್ನ ಹೆಸರು ನಂದಕುಮಾರ್, ಮಾಜಿ ನಗರ ಪಾಲಿಕೆ ಸದಸ್ಯರು. ಈ ಶಾಲೆಗೆ ತಿಲಕ್ ನಗರದ ಎಲ್ಲಾ ಸಾರ್ವಜನಿಕರು ಮತ್ತು ಈ ಶಾಲೆ ಉಳಿಸ್ಬೇಕು ಅಂತ ಹಗಲು ರಾತ್ರಿ ಎಲ್ಲ ಶ್ರಮ ಪಟ್ಟಿದ್ದಾರೆ. ಆಮೇಲೆ ಶಾಲೆಗೆ ಬಹಳ ಒತ್ತಡ ಇತ್ತು, ಈ ಶಾಲೆನ ಇಲ್ಲಿಂದ ತೆಗಿಬೇಕು ಅಂತ. ಆದ್ರೂ ನಮ್ಮ ಹೋರಾಟ ಇಲ್ಲಿ ತನಕ ಬಂದು ಒಂದು ಶಾಲೆ ಸ್ಥಾಪನೆ ಆಗಿದೆ. ಇದಕ್ಕೆ ನಮ್ಮ ಮಹೇಶ್ ಅವರು, ನಮ್ಮ ಸ್ವಾಮಿ ಅಣ್ಣವರು, ಆಮೇಲೆ ಮಾಜಿ ಮೇಯರ್ ಅನಂತಣ್ಣವರು, ನಮ್ಮ ಬ್ಯಾಕ್ವರ್ಡ್ ಕಮಿಟಿ ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಅವರು ನಮ್ಮ ಡಾಕ್ಟರ್ ಪ್ರಹ್ಲಾದ್ ಅಂತ ಅವರು ಜನ ತುಂಬಾ ಧನ ಸಹಾಯ ಮಾಡಿದ್ದಾರೆ. ಅದರಿಂದ ಶಾಲೆ ಉಳಿದಿದೆ. ಆಮೇಲೆ ಹೋರಾಟ ಅದ್ರ ಜೊತೆ ನೀವು ಬೇರೆ ಈಗ ಬಂದು ನಮ್ಗೆ ಪ್ಲಸ್ ತುಂಬಾ ನೀವು ಬಂದಿರೋದ್ರಿಂದ ಒಂದು ಆನೆ ಬಲ ಬಂದಂತಾಗಿದೆ. ಇದು ಹೋರಾಟ ಇದು ನಿಮ್ಮ KRS ಪಕ್ಷ ಬಂದಿರೋದ್ರಿಂದ ಕರ್ನಾಟಕಕ್ಕೆ ಇದೆಲ್ಲ ನೀವು ಚಾನಲ್ ಹೋಗೋದ್ರಿಂದ ಇನ್ನೂ 10 ಶಾಲೆ ಅಭಿವೃದ್ಧಿ ಆಗುತ್ತೆ. ಇದು ಬರೀ ಮೈಸೂರು ಮಾತ್ರ ಅಲ್ಲ ಸರ್, ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಆಗುತ್ತೆ ಸರ್. ಅಲ್ಲ, ನಿಮ್ದು ಒಂದು ಆನೆ ಬಲ ಇರೋದ್ರಿಂದ KRS ಪಕ್ಷದಿಂದ ಇದು ರಾಜ್ಯಕ್ಕೆ ಹೋಗುತ್ತೆ. ಇನ್ನೊಂದು 10 ಶಾಲೆ ನಮ್ಮಿಂದ ಒಂದು ಮಾದರಿ ಆಗ್ಲಿ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಮಹೇಶ್ ಅವರು ಇಲ್ಲ, ಅದೆಲ್ಲ ನಾನು ಹೇಳ್ತೀನಿ, ಟೋಟಲ್ ಹೇಳ್ತೀನಿ. ಮಹೇಶ್ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ, ಇವರೇ ಫೌಂಡರ್. ಈ ತರ ನಮ್ಗೆ ಫ್ಯೂಚರ್ ಸ್ಕೂಲ್ಗೆ ಏನಾಗ್ಬೇಕು ಅಂತ ಫಸ್ಟ್ ಬೇಸಿಕ್ ಮಾಡಿದವರು ಇವರು. ಇವರಿಂದ ಸ್ಥಾಪನೆ ಆಗಿದೆ. ಬಂಧುಗಳೇ, ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈ ಸ್ಕೂಲ್ಗೆ ಅವರು ಒಂದು ಅಡಿಪಾಯವಾಗಿ ನಿಂತು ಇವರು ಕೆಲಸ ಮಾಡಿದ್ದಾರೆ. ಇವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಹಿತರಕ್ಷಣಾ ಸಮಿತಿಗೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಇವರು ಈಗ ಈ ಶಾಲೆನ ಒಂದು ಕೇರ್ ತಗೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಈಗ ಸ್ವತಃ ಅವರೇ ಹೇಳ್ತಾರೆ, ಕೇಳಿ. ಸರ್, 2016ನೇ ಇಸ್ವಿಯಿಂದ ಎಲ್ಲರೂ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಆಗಿ ಎಲ್ಲ ಹೋರಾಟಗಳು ಮಾಡ್ತಾ ಇರೋದು. ನಂದಣ್ಣ ಇರ್ಬೋದು, ರಾಮಸ್ವಾಮಿ ಅವರು ಇರ್ಬೋದು, ಅವರೆಲ್ಲ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಇದ್ರು. ಸೊ ಇಂಡಿವಿಜುವಲ್ ವರ್ಕ್ ಮಾಡ್ದಾಗ ಹೋರಾಟ ಸರಿ ಆಗ್ತಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಒಗ್ಗಟ್ಟಿದ್ರೇನೆ ಎಲ್ಲ ಕೆಲಸ ಮಾಡಕ್ಕಾಗೋದು ಅಂದ್ಬಿಟ್ಟು ಎಲ್ಲರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಎಲ್ಲಾ ಪಾರ್ಟಿಯವ್ರನ್ನ ಸೇರಿಸಿ ಯಾಕೆ ಸಬ್ಸಿಡೈಡ್ ಆಗಿ ಮಾಡೋಣ, ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂದ್ಬಿಟ್ಟು ಎಲ್ಲರಿಗೂ ಒಂದು ಮೀಟಿಂಗ್ ಕರೆದಿ, ಆಮೇಲೆ ನಮ್ಮ ಈ ಕೇಸ್ ನಡೆಸಿರೋ ಸರ್ಕಾರಿ ಲಾಯರ್ನ ಕರೆಸಿ ಅಲ್ಲಿ ಏನಿದೆ ಸಿಚುಯೇಷನ್, ನಾವು ಮಾಡ್ಬೋದಾ ಕೆಲಸನ ಎಲ್ಲ ತಿಳಿಸ್ಬಿಟ್ಟು ಜನರಲ್ಲಿ ಮೀಟಿಂಗ್ ಕರೆಸಿ ಅವಾಗ ಎಲ್ಲ ಒಗ್ಗಟ್ಟಾಗಿ ಒಂದು ಟೀಮ್ ಕಮಿಟಿ ಮಾಡೋಣ ಅಂದ್ಬಿಟ್ಟು ತಿಲಕ್ ನಗರ ರಕ್ಷಣಾ ಸಮಿತಿ ಅಂತ ಒಂದು ರಚನೆ ಮಾಡಿ, ಸೊ ಆ ಕಮಿಟಿಯಿಂದ ಎಲ್ಲ ಕಡೆ ಫಂಡ್ ರೈಸ್ ಮಾಡಿ ಜನಗಳ ಹತ್ರ ತಿಲಕ್ ನಗರ ನಿವಾಸಿಗಳು, ಹೊರಗಡೆಯವರು, ಎಲ್ಲ ಮುಖಂಡರುಗಳು, ರಾಜಕೀಯ ವ್ಯಕ್ತಿಗಳು ಫಂಡ್ ಮಾಡಿದ್ದಾರೆ. ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಫಂಡ್ ಮಾಡಿರೋದಕ್ಕೆ ಈ ಶಾಲೆ ಬಂದಿದೆ.
ಸಮಾಜ ಗೋದಳಿ ಸಮಾಜದವರು ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಡಾಕ್ಟರ್ ಪ್ರಹ್ಲಾದ್ ಅವರು ಸಪೋರ್ಟ್ ಮಾಡಿದ್ದಾರೆ, ಹರೀಶ್ ಗೌಡ್ರು ಸಪೋರ್ಟ್ ಮಾಡಿದ್ದಾರೆ, ಶ್ರೀವತ್ಸ ಅವರು ಸಪೋರ್ಟ್ ಮಾಡಿದ್ದಾರೆ, ನಾಗೇಂದ್ರ ಅವರು ಸಪೋರ್ಟ್ ಮಾಡಿದ್ದಾರೆ. ಈಗ ಶಾಲಾ ಶತಮಾನೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಆಚರಣೆಗೆ. ಅವಾಗ MP ಅವರು ಬಂದಿದ್ದಾರೆ, ಯದುವೀರ್ ಅವರು ಬಂದಿದ್ದಾರೆ. ಅವರು ಸರ್ವೇ ಈಗ ಕಾಂಪೌಂಡಿಂಗ್ ಸ್ಮಾರ್ಟ್ ಕ್ಲಾಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಇದು ನಮ್ದು ಏನು ಉದ್ದೇಶ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಉಳಿಸ್ಬೇಕು. ನಾವು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ವಿ ಶಾಲೆ ಈ ತರ ಇದೆ. ಸೊ ಹಿಂದ್ಗಡೆ ಎಲ್ಲ ಬರೀ ಏನೋ ಅನೈತಿಕ ಚಟುವಟಿಕೆ, ಗಾಂಜಾ ಇರ್ಬೋದು, ಡ್ರಿಂಕ್ಸ್ ಮಾಡೋದು, ರಾತ್ರಿ ಹೊತ್ತೆಲ್ಲ ನಡೀತಾ ಇರೋದ್ರಿಂದ ಸೊ ನಾವು ಸ್ಥಳೀಕರು ಇಲ್ಲೂ ನೋಡ್ತಾ ಇದ್ವಿ ಇದೇನು ಈ ಮೇನ್ ಸ್ಪಾಟ್ ಸಿಟೀಸ್ ಹಿಂಗಿದೆಯಲ್ಲ ಅಂತ ಅಂದ್ಬಿಟ್ಟು ಯಂಗ್ಸ್ಟರ್ಸ್ ಎಲ್ಲ ಸೇರ್ಕೊಂಡು ಎಲ್ಲರೂ ಇವ್ರ ಹತ್ರ ಎಲ್ಲ ಮಾತಾಡಿ, ಮುಖಂಡಗಳ ಹತ್ರ ಮಾತಾಡಿ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿ ಎಲ್ಲರೂ ಕೈ ಜೋಡಿಸಿರೋದ್ರಿಂದ ಈ ಶಾಲೆ ಈ ಸ್ಥಿತಿಗೆ ಬಂದಿದೆ. ಕೇವಲ 1.5 ತಿಂಗಳಲ್ಲಿ ವ್ಯವಸ್ಥೆ ಮಾಡಿರೋದು ನಾವು. ಕೋರ್ಟ್ ಕೇಸ್ ಆಗತ್ತೆ ಅಂತ ಏಪ್ರಿಲ್ 2ನೇ ತಾರೀಕಿಂದ ಕೆಲಸ ಸ್ಟಾರ್ಟ್ ಮಾಡಿರೋದು ಇದುವರೆಗೆ ಕಂಪ್ಲೀಟ್ ಮಾಡಿದೀವಿ. ಸಣ್ಣ ಪುಟ್ಟ ಕೆಲಸಗಳಿದೆ. ಸೊ ಈ ತರನೇ ಬೇರೆಯವರು ಮಾಡ್ಕೊಂಡು ಹೋದ್ರೆ ಎಲ್ಲ ಕಡೆ ಸರ್ಕಾರಿ ಶಾಲೆ ಉಳಿತಿದೆ. ಸೊ ನಾವು ಸರ್ಕಾರಕ್ಕೆ ಅವ್ರ ಜಾಗ ಉಳಿಸ್ಕೊಡ್ತಾ ಇದೀವಿ. ಕೋರ್ಟಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದು ಗೊತ್ತಿಲ್ಲ. ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ಅವರು ಬಂದಿದ್ರು, ಲಾಯರು ಬಂದಿದ್ರು. ಸೊ ನಿಮ್ದು ಏನಿದೆ, ನೀವ್ ಯಾಕೆ ಎಂಟ್ರಿ ಆಗಿದ್ರು, ನೀವು 3ನೇ ಪಾರ್ಟಿ ಆಗಿದ್ದೀರಾ ಅಂತ ಎಲ್ಲ ಮಾತಾಡಿದ್ರು. ನಾವು ಸಾರ್ವಜನಿಕರು ಮಾಡ್ತಾ ಇರೋದು ನಿಮ್ದೇ ಅನ್ನೋದೇನೋ ಡಾಕ್ಯುಮೆಂಟ್ಸ್ ಇದೆ ತಗೊಬನ್ನಿ, ಇಲ್ಲ ಸ್ಟೇ ತಗೊಬನ್ನಿ ಅಂತ ಕಳ್ಸಿದ್ವಿ. ಅವ್ರು ಇದುವರೆಗೂ ಸ್ಟೇ ತಂದಿಲ್ಲ. ಈಗ ತಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಈ ಶಾಲೆನ ನೀವು ಸಾರ್ವಜನಿಕರ ಹಣದಲ್ಲಿ ನೀವು ನಿಂತು ಅಲ್ಪರು ಅಂದ್ರೆ ಬೆಳೆ ಎಣಸಷ್ಟು ಜನ ಸೇರಿ ಈ ತರ ಒಂದು ಶಾಲೆನ ಈ ತರ ಅಭಿವೃದ್ಧಿ ಪಡಿಸಿದ್ರಿ. ಇದೇ ಸರ್ಕಾರಗಳು ಮನ್ಸು ಪಟ್ರೆ ಇಡೀ ಕರ್ನಾಟಕದಲ್ಲಿ ಯಾಕೆ ಮಾಡಕ್ಕಾಗಲ್ಲ? ಯಾಕೆ ಮಾಡ್ತಾ ಇಲ್ಲ? ಹೈಟೆಕ್ ಶಾಲೆ ಸರ್, ಯಾಕೆ ಮಾಡ್ತಾ ಇಲ್ಲ ಅದನ್ನ? ಅದೇ ಅರ್ಥ ಆಗ್ತದೆ ಸರ್. ಯಾಕಂದ್ರೆ ಇವರು ಕೆಲವರು ಪ್ರೈವೇಟ್ ಶಾಪ್ ಹೋಗ್ಬೇಕಂದ್ರೆ ಪ್ರೈವೇಟ್ ಅಲ್ಲಿ ಅವ್ರು ಬೆಳೆಸ್ಬೇಕು ಅಂತ ಇರ್ತಾರೆ. ಸೊ ಕೆಲವರು ಅವರ ರಾಜಕಾರಣಿಗಳದೇ ಕಾಲೇಜ್ ಸ್ಕೂಲ್ಸ್ ಗಳು ಇರ್ತವೆ. ಸೊ ಆತರ ಅವ್ರದ್ದು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಪ್ರೈವೇಟ್ ಚೆನ್ನಾಗೇ ಮಾಡಬಹುದು, ಸ್ಮಾರ್ಟ್ ಕ್ಲಾಸಸ್ ಗಳು ಕೊಡಬಹುದು, ಎಲ್ಲ ಮಾಡಬಹುದು. ಜಾಗನೂ ಹಂಗೆ ಇರುತ್ತೆ, ಎಲ್ಲ ವ್ಯವಸ್ಥೆ ಇರುತ್ತೆ. ಬಂಧುಗಳೇ ನೋಡಿ, ಇವತ್ತು ಇಲ್ಲಿ ತನಕ ನೀವು ಲೈವ್ ನೋಡಿದರೆ. ಇವಾಗ ಸ್ಥಳೀಕರೆಲ್ಲ ಇವತ್ತು ಏನ್ ವಿಷಯಗಳು ಈ ಶಾಲೆಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಇಲ್ಲಿ ಹಲವಾರು ಸಾರ್ವಜನಿಕರು ನಿಮ್ ಮುಖಾಂತರ ನಾವ್ ಏನ್ ಕೇಳ್ಕೊತೀವಿ ಅಂದ್ರೆ ಸರ್, ನಾವು ಯಾವುದೇ ಹಣದ ಆಕ್ಷೇಪ ಸಹಾಯ ಮಾಡಿದಾಗ ಇಲ್ಲಿ ಮಕ್ಕಳನ್ನ ಸೇರ್ಕೋಬೇಕು ಅಂತಾದ್ರೆ ಯಾವುದೇ ತಂದೆ ತಾಯಿಗೆ ಒಂದು ಶಾಲೆಗೆ ಸೇರ್ಸ್ಬೇಕು ಅಂದ್ರೆ ಇವತ್ತು 1 ಮಕ್ಳು 2 ಮಕ್ಳು ಅವರು ಆ ಮಕ್ಕಳನ್ನ ಒಂದು ಒಳ್ಳೆ ಸಂಸ್ಕಾರ ಕೊಡ್ಬೇಕು, ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು. ಒಬ್ಬ ಆಟೋ ಡ್ರೈವರ್ ಇಂದ ಹಿಡಿದು ಒಬ್ಬ ಮೇಲ್ ದರ್ಜೆ ತನಕನೂ ಅದೇ ಯೋಚನೆ ಮಾಡೋದು. ಈಗ ನಮ್ಮ ಶಾಲೆ ಹಿಂಗಿದ್ದಾಗ ಯಾರು ಬಂದು ಸೇರಿಸ್ತಾರೆ? ಈಗ ಅದನ್ನ ನಾವು ಮಾಡಿಫೈಡ್ ಮಾಡಬೇಕು. ಈಗ ಒಂದು ಸದ್ಯಕ್ಕೆ ಇದು ಮಾಡ್ಕೊಂಡಿದೀವಿ. ಮುಂದಕ್ಕೆ ಪೋಷಕರು ಬಂದ್ರು ನಮ್ಮ ಮಗ ಇಲ್ಲಿ ಹೋದ್ರೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರಪ್ಪ ಅನ್ನೋ ಒಂದು ಅರಿವು ಮೂಡಬೇಕು ಅಂತ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಇರ್ಬೇಕು. ಏನ್ ಅಟ್ರಾಕ್ಷನ್ ಅಪ್ಪ ಅಂದ್ರೆ ಈಗ ನಮ್ಗೆ ಹೆಂಗೆ ಪ್ಲೇ ಗ್ರೌಂಡ್ ಜಾಗ ಎಲ್ಲ ಇದೆ, ಕೆಲವು ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಆಗಿರ್ಬೋದು, ಮತ್ತೆ ಅವಕ್ಕೆ ಕಂಪ್ಯೂಟರ್ ಅದು ಇತ್ಯಾದಿಗಳನ್ನ ಮಾಡ್ಕೊಟ್ಟು ಲೈಬ್ರರಿ ಆಗ್ಬೋದು, ಆಟದ ಮೈದಾನ ಆಗ್ಬೋದು, ಟಾಯ್ಲೆಟ್ ಆಗ್ಬೋದು, ಇನ್ನು ಹಲವಾರು ಇದೆ. ಹಾಗಾಗಿ ಈ ಮುಖಾಂತರ ಸಾರ್ವಜನಿಕರಲ್ಲಿ ಏನ್ ಕೇಳ್ಕೊತೀವಿ ಅಂತಂದ್ರೆ ಸರ್ಕಾರಿ ಬೇಡ ಬಿಡಿ, ಅದು ಸರ್ಕಾರ ಹೇಳ್ಕೋಬಹುದು, ಅವರು ಇದ್ರಲ್ಲಿ ಜುಡಿಷಿಯಲಿ ಇದೆ, ನಾವು ಹಾಕಕ್ ಬರಲ್ಲ. ಅದೇ ನಮ್ಮಲ್ಲಿ ಏನ್ ಕೇಳ್ಕೊತೀವಿ ಮುಖಾಂತರ ಸಣ್ಣ ಪುಟ್ಟ 100-200 ರೂಪಾಯಿ ಹಾಕಿ ಬೇಕಾದ್ರೆ ನಮ್ಗೊಂದ್ ಸ್ವಲ್ಪ ಆಟಿಕೆ ಸಾಮಾನು ಇರ್ಬೋದು, ಈ ಕಂಪ್ಯೂಟರ್ ಸೆಕ್ಷನ್ ಲೈಬ್ರರಿ ಮಾಡ್ಕೊಟ್ಟಾಗ ಯಾವಾಗ ಸರ್ಕಾರಿ ಒಂದು ಮಾದರಿಗೆ ಬರ್ತದೆ, ಒಂದು ಶಾಲೆ ಮಾದರಿಗೆ ಬಂದಾಗ ಎಲ್ಲಾ ಜನ ಸರ್ಕಾರಿ ಶಾಲೆಗೆ ಬಂದು ಸೇರ್ಸೋದಕ್ಕೆ ಶುರು ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಸರ್ಕಾರಿ ಶಾಲೆಗೆ ಸೇರ್ತಾರೆ ನಮ್ಮ ಮಕ್ಕಳಿಗೆ ಏನೇನು ಅಡ್ವಾಂಟೇಜ್ ಸಿಗುತ್ತೆ, ಮುಂದೆ ಫ್ಯೂಚರ್ ಕನ್ನಡದಲ್ಲೇ ಓದ್ರೆ ಅನ್ನೋದು ಅವ್ರಿಗೆ ಅರಿವು ಆಗುತ್ತೆ. ಈಗ ನಮ್ಮಲ್ಲಿ ಏನಿಲ್ಲ, ಒಂದು ಶಾಲೆ ಮುಡಿಕೊಂಡು ಹಿಂಗೆ ಕೂತ್ಕೊಂಡು ನಾವು ಜನ ಸೇರಿಸಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಕೇಳ್ಕೊತ ನಿಮ್ಮ ವಾಹಿನಿ ಮುಖಾಂತರ ಸ್ವಲ್ಪ ಇನ್ನ ಕೆಲವರು ಆಟಿಕೆ ಸಾಮಾನುಗಳಾಗಿರ್ಬೋದು, ಮತ್ತೆ ಮಕ್ಕಳಿಗೆ ಕಂಪ್ಯೂಟರ್ ಸೆಕ್ಷನ್ಗೆ ಏನಾದ್ರು ಸಣ್ಣ ಪುಟ್ಟ ಧನ ಸಹಾಯ ಮಾಡಿ, ಇಲ್ಲಾಂದ್ರೆ ಅವ್ರ ಕಂಪ್ಯೂಟರ್ ತೆಗೆದುಕೊಟ್ರು ಇಟ್ಸ್ ಓಕೆ ಸರ್. CSR ಫಂಡ್ಗಳ ಹತ್ರ ಅಪ್ರೋಚ್ ಮಾಡ್ತಾ ಇದ್ವಿ, ಕಂಪ್ನಿಗಳ ಹತ್ರ ಅಪ್ರೋಚ್ ಮಾಡಿದೀವಿ, ಕೆಲವು ಎಲ್ಲ ಅಪ್ಲೈ ಮಾಡಿದೀವಿ. ಸೊ ಟೇಬಲ್ಸ್ ಇರ್ಬೋದು, ಡೆಸ್ಕ್ ಇರ್ಬೋದು, ಬೋರ್ಡ್ಸ್ ಗಳಿರ್ಬೋದು ಎಲ್ಲ ಕೇಳಿದೀವಿ. ಆಮೇಲೆ ಗಿಡ ನೆಡೋದಕ್ಕೆ ಒಂದು ಟೀಮ್ ಮೈಸೂರು ಅವರು ಬಂದಿದ್ರು. ಅವ್ರ ಟೀಮ್ ಮೈಸೂರು ಕಾನ್ಸೆಪ್ಟ್ ಅಲ್ಲಿ ಅವರೇ ಫೆನ್ಸಿಂಗ್ ಅಲ್ಲಿ ಹಾಕೊಟ್ಟಿರೋದು, ಗಿಡ ನೆಟ್ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲ. ಸೊ ನಾವು ಅಪ್ರೋಚ್ ಮಾಡ್ತಾ ಇದೀವಿ. ನಿಮ್ಮ ಕಾಂಟ್ಯಾಕ್ಟ್ ಇಂದ ಏನಾದ್ರು ಮಾಡ್ಸಂಗಿದ್ರೆ ಫಂಡಿಂಗ್ ಅಂತಲ್ಲ, ಏನಾದ್ರು ಮೆಟೀರಿಯಲ್ ಗಳೇ ಸಪ್ಲೈ ಮಾಡೋದು ಖಂಡಿತ. ಈಗ ನಮ್ಮ KRS ಪಕ್ಷದ ವತಿಯಿಂದ ನಾವು ಇವತ್ತು ನಿಮ್ಮ ಶಾಲೆನ ಗುರುತಿಸಿ ನಾವು ಇಲ್ಲಿ ಬಂದಿದ್ದೀವಿ. ಬಂದಿರೋ ಉದ್ದೇಶನೇ ಇದು. ಇಲ್ಲಿ ಏನ್ ಅನಾನುಕೂಲ ಇತ್ತು, ಅನುಕೂಲ ಏನ್ ಮಾಡಿದಿರಿ, ಇಲ್ಲಿ ಸ್ಥಳೀಕರು ಏನ್ ಸೇರಿದಿರಿ, ಮತ್ತೆ ಸಾರ್ವಜನಿಕರ ದುಡ್ಡನ್ನ ಸಂಗ್ರಹಣೆ ಮಾಡಿ ಇವತ್ತಿನ ದಿವಸ ಈ ರೀತಿ ಒಂದು ಶಾಲೆನ ನೀವು ಒಂದು ಒಳ್ಳೆ ಕೆಲಸ ಮಾಡಿದಿರಿ. ಅದಕ್ಕೆ ನಾವು ನಮ್ಮ KRS ಪಕ್ಷದ ವತಿಯಿಂದ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇದು ಇಷ್ಟೆಲ್ಲ ಆಗಿದ್ರು ಮುಂದೆ ಯಾವ್ದೇ ಒಂದು ಅಧಿಕಾರಿ ಇರ್ಬೋದು ಮತ್ತೆ ರಾಜಕೀಯ ವ್ಯಕ್ತಿಗಳಿರ್ಬೋದು, ನಮ್ಮ ಶಾಲೆ ನಮ್ಮ ಜಾಗ ನಮ್ಮ ಜನ ಅಂತ ಹೇಳಿ ಇವರು ಯಾಕೆ ಮಾಡಬಾರ್ದು ಅನ್ನೋದನ್ನ ಒಂದಿದೆ. ನಮ್ಮ ಒಂದು ನಾಡಿನಲ್ಲಿ
ಏನೇನು ನಮ್ಮ ಸವಲತ್ತುಗಳಿದೆ ಅದನ್ನ ಸರ್ಕಾರದವರು ಗಮನ ಹರಿಸಿ ಈ ತರ ಸರ್ಕಾರಿ ಶಾಲೆಗಳನ್ನ ಉಳಿಸೋ ಅಂತ ನಿಟ್ಟಲ್ಲಿ ಕೆಲಸ ಮಾಡಬೇಕು. ಆದ್ರೆ ಇವರು ಎಷ್ಟೇ ಶಾಲೆಗಳು ಇವತ್ತು ಬೇಕಾದಷ್ಟು ಶಾಲೆಗಳೆಲ್ಲ ಇದೇ ರೀತಿನೇ ಎಲ್ಲ ಪಾಳು ಬಿದ್ದಿದೆ. ಆ ಶಾಲೆಗಳ ಬಗ್ಗೆ ನಮ್ಮ ಮನ್ಸ್ಪಟ್ಟು ಅವರು ಗಮನ ಹರಿಸಿ ಇದೇ ರೀತಿ ಇದರಿಂದ ಚೆನ್ನಾಗಿ ತುಂಬಾ ಇಂಪ್ರೂವ್ ಮಾಡ್ಬೋದು ಅಂತ ಇವತ್ತು ಈ ಸರ್ಕಾರಕ್ಕೆ ನಾನು ಹೇಳ್ತಾ ಇರೋದು. ಇಂಥ ಒಂದು ಒಳ್ಳೆ ಶಾಲೆನ ಇವತ್ತು ಸಾರ್ವಜನಿಕರು ಇಲ್ಲಿ ಸ್ಥಳೀಕರು ಸೇರಿ ಈ ತರ ಒಂದು ಶಾಲೆನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಬಿದ್ದೋಗಿತ್ತು, ಈಗ ಜೀವ ಕೊಟ್ಟಿ ಒಂದು ಹೊಸ ಕಟ್ಟಡ ತರ ಅವರು ಮಾಡಿದ್ದಾರೆ. ಇಲ್ಲಿ ಎಷ್ಟೋ ಮಕ್ಕಳಿಗೆ, ಬಡ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಸಿಗುತ್ತೆ. ಹಾಗಾಗಿ ಈ ಸರ್ಕಾರ ಇದೇ ರೀತಿ ಒಂದು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನ ಇದೇ ರೀತಿ ಇಂಪ್ರೂವ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ KRS ಪಕ್ಷದ ವತಿಯಿಂದ ಕೇಳ್ಕೊಡ್ತೀನಿ. ಅದೇ ರೀತಿ ಇಲ್ಲಿಗೆ ಸಂಬಂಧಪಟ್ಟಂತೆ ಇಲ್ಲಿಗೆ ಮಕ್ಕಳಿಗೆ ಏನು ಅನಾನುಕೂಲ ಇದೆ, ಇನ್ನೂ ಏನೇನು ಸೌಕರ್ಯಗಳು ಬೇಕು ಅದನ್ನ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಡೆಯಿಂದ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಈ ಶಾಲೆಗೆ ಒಂದು ಹೆಲ್ಪ್ ಆಗೋ ರೀತಿ ನಾವು ಖಂಡಿತ ನಮ್ಮ ಪಕ್ಷದ ವತಿಯಿಂದ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್ ಎಲ್ಲರನ್ನೂ ಇಲ್ಸೋ ಅವ್ರು ಯಾರು ಮೇನ್ ಯಾರು ಇದಾರಲ್ಲ ಸರ್, ಅವರೆಲ್ಲ ಒಂದು ಲೈನ್ ಕರೆಕ್ಟಾಗಿ ಎಲ್ಲರೂ 4, 3, 1, 2 ಇದನ್ನೇ ಸ್ವಲ್ಪ ಅದು ಬರ್ಬೇಕು ಶಾಲೆ ಎಲ್ಲ ಬರುತ್ತೆ, ಅಲ್ಲಿಂದ ಅಲ್ಲಿ ಶಾಲೆ ಪೂರ್ತಿ ಬರುತ್ತೆ. ನೀವು ಈ ಕಡೆ ಓಕೆ. ಉಳಿಸಿ ಉಳಿಸಿ ಇಡೀ ರಾಜ್ಯದಲ್ಲಿ ಕನ್ನಡ ಶಾಲೆಯನ್ನು ಉಳಿಸಿ ಉಳಿಸಿ ಉಳಿಸಿ